ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಬಂದು ಟಾಪ್ 10 ಜಿ ಕೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ಆ್ಯಂಡ್ ಇವತ್ತಿನ ಜಿ ಕೆ ಪ್ರಶ್ನೆ ಬಂದು 51ನೇ ಪ್ರಶ್ನೆಗಳು 1ನೇ ಕ್ಲಾಸಿಂದ ಹಿಡಿದು ಕಂಟಿನ್ಯೂ ಆಗಿರುತ್ತೆ. ಆ್ಯಂಡ್ 51ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಉದ್ದನೆಯ ಸಮುದ್ರ ಕಿನಾರೆಯನ್ನು ಹೊಂದಿದೆ? ಪ್ರಶ್ನೆ ಮತ್ತೊಮ್ಮೆ, ಭಾರತದ ಯಾವ ರಾಜ್ಯವು ಅತಿ ಉದ್ದನೆಯ ಸಮುದ್ರದ ಕಿನಾರೆಯನ್ನು ಹೊಂದಿದೆ? ಈ ಪ್ರಶ್ನೆಗೆ ಉತ್ತರ ಗುಜರಾತ್. ಅಂದರೆ 1600 ಕಿಲೋಮೀಟರಷ್ಟು ಕಿನಾರೆಯನ್ನು ಹೊಂದಿರತಕ್ಕಂಥದ್ದು. ಭಾರತದ ಗುಜರಾತ್ ರಾಜ್ಯವು ಅತಿ ಉದ್ದನೆಯ ಸಮುದ್ರದ ಕಿನಾರೆಯನ್ನು ಹೊಂದಿರುವ ಪ್ರದೇಶ ಆಗಿದೆ. ನೆಕ್ಸ್ಟು 2ನೇ ಪ್ರಶ್ನೆ, ಅಂದರೆ ನೆಕ್ಸ್ಟ್ 52ನೇ ಪ್ರಶ್ನೆ, ಭಾರತದ ಪೂರ್ವ ಕರಾವಳಿ ರಾಜ್ಯಗಳು ಯಾವುವು? ಭಾರತದ ಪೂರ್ವ ಕರಾವಳಿ ರಾಜ್ಯಗಳು ಯಾವುವು? ಈ ಪ್ರಶ್ನೆಗೆ ಸರಿ ಉತ್ತರ ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳ. ಇವು ಭಾರತದ ಪೂರ್ವ ಕರಾವಳಿ ರಾಜ್ಯಗಳಾಗಿರುತ್ತವೆ. ನೆಕ್ಸ್ಟು 53ನೇ ಪ್ರಶ್ನೆ, 2011ರ ಜನಗಣತಿಯಂತೆ ಭಾರತದ ಜನಸಾಂದ್ರತೆಯು ಪ್ರತಿ ಚದುರ ಕಿಲೋಮೀಟರ್ಗೆ ಎಷ್ಟಿದೆ? 2011ರ ಜನಗಣತಿ ಅಂತೆ ಭಾರತದ ಜನಸಾಂದ್ರತೆಯು ಪ್ರತಿ ಚದುರ ಕಿಲೋಮೀಟರ್ಗೆ ಎಷ್ಟಿದೆ? ಉತ್ತರ 382. 2011ರ ಜನಗಣತಿಯಂತೆ ಭಾರತದ ಜನಸಾಂದ್ರತೆಯು ಪ್ರತಿ ಚದುರ ಕಿಲೋಮೀಟರ್ಗೆ 382ರಷ್ಟು ಇರುತ್ತದೆ. ನೆಕ್ಸ್ಟು 54ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು? ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು? ಈ ಎಲ್ಲ ಪ್ರಶ್ನೆಗಳು ಮುಂಬರ್ತಕ್ಕಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವುಗಳನ್ನು ಖಂಡಿತ ಚೆನ್ನಾಗಿ ಅಭ್ಯಾಸ ಮಾಡಿ. ಹಾಗಿದ್ರೆ ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು? ಉತ್ತರ ನೋಡೋಣ. ಥಾರ್ ಮರುಭೂಮಿ. ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದಂತಂದರೆ ಥಾರ್ ಮರುಭೂಮಿ ಆಗಿರುತ್ತೆ. ನೆಕ್ಸ್ಟ್ ಈಗ 55ನೇ ಪ್ರಶ್ನೆ ನೋಡಿ, ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ? ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ? ಉತ್ತರ ವಿಶಿಷ್ಟಾದ್ವೈತ ಸಿದ್ಧಾಂತ. ಮೇಲುಕೋಟೆಯು ವಿಶಿಷ್ಟಾದ್ವೈತ ಸಿದ್ಧಾಂತದ ತತ್ವದ ಕೇಂದ್ರವಾಗಿರುತ್ತೆ. ಓಕೆ, ನೆಕ್ಸ್ಟ್ 56ನೇ ಪ್ರಶ್ನೆ ನೋಡಿ, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ನೋಡೋಣ. 24ನೇ ಏಪ್ರಿಲ್. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು 24ನೇ ಏಪ್ರಿಲ್ನಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಈಗ 57ನೇ ಪ್ರಶ್ನೆ, ಕಾಗೋಡು ಸತ್ಯಾಗ್ರಹ ಯಾವುದಕ್ಕೆ ಸಂಬಂಧಿಸಿದೆ? ಯಾವುದು? ಕಾಗೋಡು ಸತ್ಯಾಗ್ರಹ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಭೂ ಸುಧಾರಣಾ ಕಾಯ್ದೆ. ಕಾಗೋಡು ಸತ್ಯಾಗ್ರಹ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಿಸಿದ್ದಾಗಿರುತ್ತೆ. ನೆಕ್ಸ್ಟು 58ನೇ ಪ್ರಶ್ನೆ ನೋಡಿ, ಬಟ್ಟೆ ತೊಳೆಯುವ ಸೋಪಿನಲ್ಲಿ ಇರುವ ಲವಣ ಯಾವುದು? ಬಟ್ಟೆ ತೊಳೆಯುವ ಸೋಪಿನಲ್ಲಿ ಇರುವಂತಹ ಲವಣ ಯಾವುದು? ಉತ್ತರ
ಕೊಬ್ಬಿನಾಮ್ಲದ ಸೋಡಿಯಂ ಲವಣ. ಈ ಬಟ್ಟೆ ತೊಳೆಯುವ ಸೋಪಿನಲ್ಲಿ ಇರ್ತಕ್ಕಂತಹ ಲವಣ ಕೊಬ್ಬಿನಾಮ್ಲದ ಸೋಡಿಯಂ ಲವಣವಾಗಿರುತ್ತದೆ. ನೆಕ್ಸ್ಟ್ ಈಗ 59ನೇ ಪ್ರಶ್ನೆ. ಸಸ್ಯಕಾಯದ ವಾಯುವಿಕೆ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆಯನ್ನು ಏನಂತ ಕರೀತಾರೆ? ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ. ಸಸ್ಯಕಾಯದ ವಾಯುವಿಕೆ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವಂತಹ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಹಾಗಿದ್ರೆ ಉತ್ತರ ಬಾಷ್ಪ ವಿಸರ್ಜನೆ. ಏನು? ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ನೆಕ್ಸ್ಟ್ ಈಗ ಕೊನೆಯ ಪ್ರಶ್ನೆ ನೋಡಿ. 60ನೇ ಪ್ರಶ್ನೆ. ಹರಪ್ಪ ನಾಗರಿಕತೆಯ ಜನರಿಗೆ ಯಾವ ಬೆಳೆಯ ಪರಿಚಯ ಇರಲಿಲ್ಲ? ಬೆಳೆ. ಹರಪ್ಪ ನಾಗರಿಕತೆಯ ಜನರಿಗೆ ಯಾವ ಬೆಳೆಯ ಪರಿಚಯ ಇರಲಿಲ್ಲ ಅಂತಂದರೆ ಉತ್ತರ ಕಬ್ಬು. ಸೊ ವಿವಿಧ ರೀತಿಯ ಧಾನ್ಯಗಳನ್ನು ಬೆಳೀತಾ ಇದ್ದರು, ಆದರೆ ಅವರಿಗೆ ಕಬ್ಬಿನ ಪರಿಚಯ ಇರಲಿಲ್ಲ. ಓಕೆ, ಹರಪ್ಪ ನಾಗರಿಕತೆಯ ಜನರಿಗೆ ಕಬ್ಬಿನ ಬೆಳೆಯ ಪರಿಚಯ ಇರಲಿಲ್ಲ. ಸ್ನೇಹಿತರೆ, ಇವತ್ತು ನಾವು 10 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ದೀವಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.